ಮಂಡ್ಯ ಲೋಕಸಭಾ ಚುನಾವಣಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಬಿಜೆಪಿ ಟಿಕೆಟ್ ನನಗೆ ಸಿಗತ್ತೆ ಅನ್ನೋ ಆತ್ಮವಿಶ್ವಾಸದಲ್ಲಿ ಸಂಸದೆ ಸುಮಲತಾ ಇದ್ದಾರೆ. ನನಗೆ ಯಾವುದೇ ಡೌಟ್ ಇಲ್ಲ, ಬಿಜೆಪಿ ಟಿಕೆಟ್ ನನಗೆ ಸಿಗತ್ತೆ ಅನ್ನೋ ಆತ್ಮವಿಶ್ವಾಸದಲ್ಲಿ ಹಾಲಿ ಸಂಸದೆ ಸುಮಲತಾ ಇದ್ದಾರೆ. ಈ ಮೂಲಕ ಪರೋಕ್ಷವಾಗಿ ದಳಪತಿಗಳಿಗೆ ಸುಮಲತಾ ಟಾಂಗ್ ಕೊಟ್ಟಿದ್ದಾರೆ. ಮಂಡ್ಯ ಬಿಜೆಪಿ ಅಭ್ಯರ್ಥಿ ನಾನೇ ಅಂತ ಸುಮಲತಾ ಹೇಳಿದ್ದಾರೆ. ಕಳೆದ 5 ವರ್ಷಗಳಿಂದ ಬಿಜೆಪಿಗೆ ಬೆಂಬಲ ಕೊಟ್ಟಿದ್ದೀನಿ, ವಿಧಾನಸಭೆ ಚುನಾವಣೆಯಲ್ಲೂ ಬಿಜೆಪಿಗೆ ಬೆಂಬಲಿಸಿದ್ದೇನೆ, ಈ ಬಾರಿ ಟಿಕೆಟ್ ನನಗೆ ಅಂತ ಹೇಳಿದ್ದಾರೆ. ಎಲ್ರಿಗೂ ಅನುಕೂಲ ಆಗತ್ತೆ, ನಾವೂನು ಸಪೋರ್ಟ್ ಮಾಡ್ತೀವಿ ಅಂದ್ರು. ಆದ್ರೆ ಎಲ್ರೂ ಹೇಳಿದಿಷ್ಟೇ, ನೀವು ನಿಮ್ಮನ್ನ ನಂಬ್ಕೊಂಡು ನಾವಿದ್ವಿ, ನೀವು ಮಂಡ್ಯವನ್ನ ಮಾತ್ರ ಬಿಡಬಾರದು. ಸಾಕಷ್ಟು ಡೌಟ್ ಇದೆ ಮೇಡಮ್, ಟಿಕೆಟ್ ಸಿಗುತ್ತೋ ಇಲ್ವೋ ಮೇಡಮ್, ಏನ್ ಮಾಡ್ತಾರೆ? ಡೌಟ್ ನಿಮ್ಮಲ್ಲಿದೆ, ನನಗೆ ಅಲ್ಲ. ಬಿಜೆಪಿ ಟಿಕೆಟ್ ಸಿಗುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ, ಬಟ್ ಬಿಜೆಪಿ ಮಂಡ್ಯವನ್ನು ಉಳಿಸ್ಕೋಬೇಕು ಅನ್ನೋದು ನನ್ನ ಹೋರಾಟ. ನನಗೆ ವಿಶ್ವಾಸ ಇದೆ. ನೋಡಿ ಹೇಳ್ತೀನಿ ಯಾವ ಕಾರಣಕ್ಕೆ ಅಂದ್ರೆ, ಅವರು ಲಾಸ್ಟ್ ಎಲೆಕ್ಷನ್ ಇಂದಾನು ನನ್ನನ್ನ ಸಪೋರ್ಟ್ ಮಾಡಿದವ್ರೆ. ನಾನು ಈ 5 ವರ್ಷಗಳು ಪಾರ್ಲಿಮೆಂಟ್ ಅಲ್ಲಿರಲಿ, ಬೇರೆ ಬೇರೆ ಇಶ್ಯೂಸ್, ವೋಟಿಂಗ್ ಬಿಲ್ಲುಗಳ ವಿಷಯದಲ್ಲಿ ಬಂದ್ರೆ ನಾನು 100% ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ದೀನಿ. ಜೊತೆಗೆ ಕಳೆದ ಅಸೆಂಬ್ಲಿ ಎಲೆಕ್ಷನ್ ಅಲ್ಲೂ ನಾನು ಬಹಿರಂಗವಾಗಿ ಅವರಿಗೆ ಬಾಹ್ಯ ಬೆಂಬಲವನ್ನ ಕೊಟ್ಟಿದ್ದೀನಿ. ಜೆಡಿಎಸ್ ಜೊತೆ ಮೈತ್ರಿ ಇರಲಿಲ್ಲ ಮೇಡಮ್. ಅಲ್ಲ, ಈಗ ಅವ್ರ ಜೊತೆಲಿ ಮೈತ್ರಿ ಆದ್ರೆ ನನ್ನ ಜೊತೆಲಿ ಏನು ಶತ್ರುತ್ವ ಆಗತ್ತೆ ಅಂತನಾ? ಇಲ್ಲ ತಾನೆ. ಅಲ್ಲಲ್ಲ, ಈಗ ಅವ್ರು ಯಾವ ರೀತಿ NDA ಪಾರ್ಟ್ ಆದ್ರೂ ನಾನು NDAನೆ, ಯಾಕಂದ್ರೆ ನಾನು ಸಪೋರ್ಟ್ ಕೊಟ್ಟಿದ್ದೀನಿ. ಸೊ ಐ ಆಮ್ ಆಲ್ಸೋ ಪಾರ್ಟ್ ಆಫ್ NDA. ಇದ್ರಲ್ಲಾದ್ರೆ ಮಂಡ್ಯ ಬಿಜೆಪಿ ಟಿಕೆಟ್ ನನಗೆ ಎಂದ ಸಂಸದೆ ಸುಮಲತಾ ದೊಡ್ಡವರು, ಅವರ ಬಗ್ಗೆ ಏನ್ ಮಾತಾಡಿ ಪರೋಕ್ಷವಾಗಿ ಸಂಸದೆ ಸುಮಲತಾಗೆ HDK ಟಾಂಗ್ ಕೊಟ್ಟಿದ್ದಾರೆ. ಮಂಡ್ಯ ಲೋಕಸಭೆ ಬಗ್ಗೆ ನಾವು ಸಭೆ ಮಾಡಿದ್ದೀವಿ, ನಮ್ಮದು ಸಣ್ಣ ಪಕ್ಷ, ನಾವು ಏನು ಮಾಡಬೇಕೋ ಅದನ್ನ ಮಾಡ್ತೀವಿ ಅಂತ ಕೋಲಾರದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಒಂದು ಕಡೆ ಮಂಡ್ಯ ಟಿಕೆಟ್ ನಮಗೆ ಸಿಗತ್ತೆ ಅಂತ ಜೆಡಿಎಸ್ ಆತ್ಮವಿಶ್ವಾಸದಲ್ಲಿದ್ರೆ, ಮತ್ತೊಂದು ಕಡೆ ಸುಮಲತಾ ಕೂಡ ಟಿಕೆಟ್ ನನಗೆ ಅಂತ ಹೇಳ್ತಿದ್ದಾರೆ. ಅದು ಅವ್ರಿಗೆ ಸೇರಿದ್ದು. ಅವ್ರ ಬಗ್ಗೆ ನಾನು ಯಾಕೆ ಬಂದ್ರೆ, ದೊಡ್ಡವರಿದ್ದಾರೆ, ದೊಡ್ಡವ್ರ ಬಗ್ಗೆ ನಾನು ಯಾಕೆ ಮಾತಾಡಲಿ? ಅವ್ರು ದೊಡ್ಡವರಿದ್ದಾರೆ. ನಾವು ನಮ್ಮ ಪಕ್ಷ ಸಣ್ಣ ಪಕ್ಷ ಇದೆ. ಈ ಸಣ್ಣ ಪಕ್ಷದಿಂದ ಏನ್ ಕೆಲಸ ಮಾಡ್ಬೇಕು ಮಾಡ್ತೀವಿ. ಬಯಸ್ತಾರೆ, ಕಾರ್ಯಕರ್ತರು ಬಯಸ್ತಾರೆ. ಅದು ಅವ್ರಿಗೆ ಸೇರಿದ್ದು. ಅವ್ರ ಬಗ್ಗೆ ನಾನು ಯಾಕೆ ಬಂದ್ರೆ, ದೊಡ್ಡವರಿದ್ದಾರೆ, ದೊಡ್ಡವ್ರ ಬಗ್ಗೆ ನಾನು ಯಾಕೆ ಮಾತಾಡಲಿ? ಅವ್ರು ದೊಡ್ಡವರಿದ್ದಾರೆ. ನಾವು ನಮ್ಮ ಪಕ್ಷ ಸಣ್ಣ ಪಕ್ಷ ಇದೆ. ಈ ಸಣ್ಣ ಪಕ್ಷದಿಂದ ಏನ್ ಕೆಲಸ ಮಾಡ್ಬೇಕು ಮಾಡ್ತೀವಿ. ಬಯಸ್ತಾರೆ, ಕಾರ್ಯಕರ್ತರು ಬಯಸ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.